ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆನ್ನೆ ಅದು ಅಪ್ಲೋಡ್ ಮಾಡಿದ್ದೆ, ಅದರ ಅಪ್ಲೋಡೇ ಆಗಿರಲಿಲ್ಲ. ಅದೇನು ಅಂತಲೂ ಗೊತ್ತಿಲ್ಲ, ಕಪ್ಪು ಬಂದ್ಬಿಟ್ಟಿತ್ತು. ಮತ್ತೆ ಇವತ್ತು ಬೆಳಗ್ಗೆ ನೋಡ್ಬಿಟ್ಟು ಈಗ ಆಗಿಲ್ಲ ಅಂತ ಅಂದು ನೋಡಿ ರೆಡಿ ಮಾಡ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್. ಬೆಳಗ್ಗೆ ಕಾಫಿ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಚಪಾತಿಗೆ ಅಂತ ಮನೋರೆಕಾಯಿ ಇತ್ತು, ಅದು ಪಲ್ಯಕ್ಕೆ ರೆಡಿ ಮಾಡಿ ಬೇಯಕ್ಕಿಟ್ಟಿದ್ದೆ ಕುಕ್ಕರಿಗೆ. ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡು ಟೊಮೊಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಚಪಾತಿಗೆ ಕಲಿಸ್ಕೊಳ್ಳೋಕ್ಕೆ ಅಂತ ಚಪಾತಿ ಬೇಗ ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ. ನನಗೆ ಬೇರೆ ಬಟ್ಟೆ ಹೊಲಿಯೋದು ಸುಮಾರು ಇತ್ತು. ಸ್ಕೂಲ್ ಯೂನಿಫಾರಮ್ಸೇ ಸುಮಾರು ಇರೋದ್ರಿಂದ ಬೇಗ ಚಪಾತಿ ಎಲ್ಲ ಕಲಸಿಟ್ಕೊಂಡೆ. ಚಪಾತಿ ಕಲಸಿಟ್ಟು ನೆನೆಸಿಡೋಷ್ಟೊತ್ತಿಗೆ ಪಾತ್ರೆ ತೊಳೆಬಿದ್ದು ಅವನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದು ಬೇಗ ತಿಕ್ಕಿಟ್ಕೊತಾ ಇದ್ದೆ. ಮನೋರೆಕಾಯಿ ಸುಲಿದಿದ್ದದ ಮರ ಎಲ್ಲ ಹಾಗೆ ಇತ್ತು, ತೊಳೆದಿರಲಿಲ್ಲ. ಈ ಹೊಲಿಯೋ ಅರ್ಜೆಂಟಲ್ಲಿ ಅದನ್ನೆಲ್ಲ ತೊಳ್ಕೊಂಡು ಬೇಗ ಪಾತ್ರೆ ತೊಳ್ಕೊಂಡೆ. ಇನ್ನು ಸ್ಕೂಲಿಗೆ ಟೈಮ್ ಆಗುತ್ತಮ್ಮ ಅಂತ ಬಂದೆ ಆಗುತ್ತೆ, ಒಂದು 10 ನಿಮಿಷ ಅಂತ ಹೇಳಿ ಎಲ್ಲ ರೆಡಿ ಕ್ಲೀನ್ ಮಾಡಿಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಅಂತ ಬಂದೆ. ಕುಕ್ಕರ್ ವಿಷಲ್ ಆಗಿತ್ತು, ಎಣ್ಣೆ ಕಾಯಕ್ಕಿಟ್ಟೆ ಕುಕ್ಕರ್ ಆರಲಿ ಅಂತ ಅಂದು ನೀರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಣ್ಣು ಹಾಕಿದ್ದೀನಿ. ಟೊಮೊಟೊ ಹಣ್ಣು ಫ್ರೈ ಆಗಲಿ ಚೆನ್ನಾಗಿ. ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿ, ಸ್ವಲ್ಪ ನಮ್ಮನೆಯದೇ ಮಸಾಲೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೆ. ಕೊಬ್ಬರಿನೂ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಮಿಕ್ಸ್ ಮಾಡಿ ನೋಡಿ. ಕೆಲಸದ ಇದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿರೋದೇ ಗೊತ್ತಾಗಿಲ್ಲ ನನಗೆ. ಆ ಕಡೆ ಪಲ್ಯಕ್ಕೆ ಬಿಸಿಗಿಟ್ಟಿದ್ದೀನಿ, ನೋಡ್ಬಿಟ್ಟು ಆಫ್ ಮಾಡಿದೆ. ಆಮೇಲೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಉಳ್ಳೆ ಕಟ್ಬಿಟ್ಟು ಬಾರಿಸ್ಕೊಂಡು ಚಪಾತಿ ಬೇಗ ಒಂದು ಕಡೆ ತಟ್ಕೊಂಡು ಹಂಚ್ಕಾಯಕ್ಕೆ ಇಟ್ಟಿದ್ನಲ್ಲ, ಆಗುತ್ತೆ ಅಂತ ಹಂಚಿನ ಮೇಲೆ ಬೇಗ ಸರ್ಕಸಾದಂಗೆ ಹೋಗಿತ್ತು. ಬೆಳಗ್ಗೆ ಬೇರೆ ಒಂದು ಕಡೆ ಉಜ್ಜೋದು, ಒಂದು ಕಡೆ ಬೇಯಿಸೋದು. ಅದು ಬೇಯೋಷ್ಟೊತ್ತಿಗೆ ನಾನು 2 ಮಾಡಿಬಿಟ್ಟಿದ್ದೆ, ಇನ್ನೂ ಬೆಂದೇ ಇರಲಿಲ್ಲ. ಸೈಡಿಗೆ ಇಟ್ಬಿಟ್ಟು ಉಜ್ಜಿ ಸೈಡಿಗೆ ಹಾಕ್ಕೊಂಡು ಮತ್ತೊಂದು ಉಜ್ತಾಯಿದ್ದೆ. 2 ಹಂಚಿಟ್ಕೋಬೇಕಾಯಿತು ಅನಿಸ್ತು. ಆಮೇಲೆ ಪರವಾಗಿಲ್ಲ, ಈಗ ಸದ್ಯಕ್ಕೆ ಹುಡುಗರಿಗೆ ಮಾತ್ರ ಊಟಕ್ಕೆ, ಮಧ್ಯಾಹ್ನದ ಊಟ ಡಬ್ಬಿ ಕಟ್ಟೋಕ್ಕೆ ಮತ್ತು ತಿನ್ನೋಕ್ಕೆ ಆದರೆ ಸಾಕಪ್ಪ ಅನಿಸಿಸ್ತು. ಬೇಯಿಸ್ತಾನೆ ಉಜ್ಕೋತಾ ಇದ್ದೆ. ಇನ್ನು ದೊಡ್ಡವನಿಗೆ ಸಣ್ಣವನಿಗೆ ಹಾಕಿಟ್ಟಿದ್ದೆ ಚಪಾತಿ ಪಲ್ಯನ. ಸಣ್ಣವನಿಗೆ ತಿನ್ನಿಸ್ತಾಯಿದ್ರು. ದೊಡ್ಡವನಿಗೆ ತಿನ್ನು ಅಂತ ಹೇಳ್ಕೊಟ್ರೆ ಜ್ವರ ಬೇರೆ ಬಂದಿತ್ತಲ್ಲ, ನಿಧಾನಕ್ಕೆ ಮುಖ ಸಪ್ಪಗೆ ಮಾಡ್ಕೊಂಡು ತಿನ್ಕೊಂಡು ಅದೇ ಸ್ಕೂಲಿಗೆ ರೆಡಿ ಆಗ್ತು. ಸ್ನಾನ ಮಾಡಿಬಿಡ ಅಂದೆ. ಹಂಚ್ ಮೇಲೆ ಇಟ್ಟಿದ್ನ ಚಪಾತಿ ಬೇಯಿಸ್ತಿದ್ನ, ಸದ್ಯಕ್ಕೆ ಇಷ್ಟು ತೆಗ್ದಿಟ್ಟೆ. ಬೇಡಪ್ಪ, ಈಗ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದು ಹೇಳ್ಬಿಟ್ಟು ಫಸ್ಟ್ ಡಬ್ಬಿ ಕಟ್ಬಿಡೋಣ ಬೇಗ ಅಂತ ಅಂದು ಇನ್ನು ಬಾಕ್ಸ್ ಎಲ್ಲ ತೆಗ್ಕೊಂಡು ಪಲ್ಯ ಇಷ್ಟ ಇಲ್ಲ, ಬೇರೆ ಏನಾದ್ರು ಮಾಡು ಅಂದ. ಹೊಸದು ಇದು ಯಾವುದೋ ಮಾಡಿದ್ಯಾ ಮನೋರೆಕಾಯಿ ಪಲ್ಯ, ಎಲ್ಲರೂ ತಿಂತಾರೆ, ನೀನು ತಿನ್ನಲ್ಲ ಅಷ್ಟೇ ನೀವು ಅಂತ ಅಂದೆ. ತಿನ್ಕೊಂಡು ಹೊರಟ್ರು. ನನಗೆ ಅದೇ ಬಾಕ್ಸಿಗೆ ಹಾಕಿದ್ಯಾ ಅಂತ ಏನೋ ಅಂದ್ಕೊಂಡು ಹೋಗ್ತಿದ್ದ. ಏನೂ ಆಗಲ್ಲ ತಿನ್ನು ಅಂತ ಅಂದೆ. ನೋಡ್ತಾವನೆ. ಇನ್ನು ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರು ತಿಂಡಿ ಹಾಕೊಂಡು ಕೂತಿದ್ರು 2 ತಟ್ಟೆಗೂ. ಇನ್ನು ನಾನು ಮಾಡ್ತಾಯಿರಿ ಅಂತ ಅಂದ್ಬಿಟ್ಟು ಒಂದು 4ಕ್ಕೆ ಐರನ್ ಮಾಡಿಟ್ಟಿದ್ದೆ ಕಾಲರ್ನೆಲ್ಲ. ತಿಂಡಿ ತಿನ್ಕೊಂಡು ಕಾಫಿ ಕುಡ್ದು ಅಷ್ಟೊತ್ತಿಗೆ ಕಸ ಹೊಡೆದಿರಲಿಲ್ಲ, ಕಸ ಎಲ್ಲ ಗುಡ್ಸ್ಕೊಬಂದೆ ಬೇಗ. ನಮ್ಮ ಮನೆಯವರು ಇನ್ನೂ ಏನು ಮಾಡ್ಕೊತಿದ್ಯಾ, ಕಸನೇ ಹೊಡೆದಿಲ್ಲ, ತಿಂಡಿ ತಿನ್ನೋಕೆ ಕೂತೀಯ ಅಂತ ಅಂದರು ಇವತ್ತು. ನನ್ನ ಕಷ್ಟ ನನಗೆ ಏನು ಮಾಡೋದು ಅಂತ ಹೇಳಿದೆ. ಮಾಡ್ಕ ಅಂತ ಅಂದರು. ನೋಡಿ, ನಾನು ಕಸ ಹೊಡಿತಾ ಇದ್ದೆ, ಮತ್ತು ಆ ಚೇರ್ ಅಲ್ಲೇ ತಗೊಬಂದು ಕೂತ್ಕೊತಾರೆ. ಇನ್ನೇನು ಮಂಗಗಳು ಇವತ್ತು ಬೆಳಗ್ಗಿಂದ ಕಾಟ. ಅಡುಗೆ ಮನೆ ಹತ್ರ, ಕಿಟಕಿ ಹತ್ರ, ಮನೆ ಬಾಗಿಲ ಹತ್ರ ಎಲ್ಲ. ಇನ್ನು ಕರೆಂಟ್ ಬೇರೆ ಹೋಗಿತ್ತು. ಕರೆಂಟಿಗೆ ಲೈಟಾಗಿ ನೋಡ್ತಾಯಿದ್ದೆ, ಕರೆಂಟ್ ಬಂತು. ಇನ್ನೂ ಚಪಾತಿ ಬೇಯಿಸೋವಿದ್ದವು.
ಅದು ಇಟ್ಟಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡ್ ಬಂದರು. ಸದ್ಯ ಹೋಗಲ್ಲ ಇಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಚಪಾತಿ ಪಲ್ಯ ಎಲ್ಲ ಹಾಕ್ಕೊಟ್ಟು ಕಾಫಿ ಮಾಡಿಕೊಟ್ಟು ಸದ್ಯ ಹೋಗಲ್ಲ ಅಂದ್ಕೊಂಡೆ ನನ್ನ ಪಾಡಿಗೆ ನಾನು ಮಾಡಿದೆ. ಇವತ್ತಿಂದು ಇಷ್ಟ ಆಗಿತ್ತು ಬ್ಲಾಗ್ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್.